ದೇವ್ರೇ ಒಳ್ಳೇದ್ ಮಾಡಪ್ಪ. ಓ ರವೀಣ್ ಅವರು, ಇದೇನಣ್ಣ ನೀವು ದೇವಸ್ಥಾನದಲ್ಲಿ? ಯಾಕ್ಲಾ ನಾನ್ ದೇವಸ್ಥಾನಕ್ಕೆ ಬರಬಾರ್ದ? ಬರ್ಬಾರ್ದು ಅಂತ ಏನಿಲ್ಲ ಅಣ್ಣ, ನೀನ್ ಮೊದ್ಲಂಗಿದ್ದೆ, ಸ್ವಲ್ಪ ಅಲ್ಲಿ ನೋಡು. ಯೋ ರವೀಣ, ಬೆಳಗ್ಗೆಯಿಂದ ಇಲ್ಲೇ ಕುಡ್ಕೊಂಡ್ ಬಿದ್ದಿದ್ಯಲ್ಲ, ಮನೆಗೆ ಹೋಗಲ್ವಾ? ಇದೇ ನನ್ನ ಮನೆ, ಇದೇ ನನ್ನ ದೇವಸ್ಥಾನ, ಹೋಗ ತಿಗ ಮುಚ್ಕೊಂಡೆ. ನಿನಗ್ ಬುದ್ಧಿ ಹೇಳಕ್ ಬಂದಿಲ್ಲ, ನಾನೇ ಹೊಡ್ಕೋಬೇಕು. ಗರ ಈ ವಾಚ್ ಮಾಡಿಕೊಂಡೆ 90 ಎಣ್ಣೆ ಕೊಡಮ್ಮ. ಇದೇನ್ ಸೇಟು ಅಂಗಡಿ ಅನ್ಕೊಂಡ್ಬಿಟ್ಟಿದ್ಯಾ? ಹೋಗಯ್ಯ, ಮುಂದಕ್ಕೆ ಹೋಗಯ್ಯ. ಗೌರ್ಮೆಂಟ್ ಇಂದ ನಿಮಿಷ ಕೊಡಲ್ವಾ? 90 ಎಣ್ಣೆ ಕೊಟ್ಬಿಟ್ರೆ ಶಬ್ದ ಬಿಟ್ಟಿಯಾ? ಇದೆಲ್ಲ ಹೆಂಗಣ? ಇದೆಲ್ಲ ಹೊಸ ಜೀವನ ಫೌಂಡೇಶನ್ ಮಹಿಮೆ ಕಣ್ಲಾ. ಹೌದು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಂಬಂಧಿಕರಲ್ಲಿ ಈ ತರ ಬೆಳಗಿಂದ ಸಾಯಂಕಾಲವರೆಗೂ ಕುಡಿತ ಚಟಕ್ಕೆ ಬಲಿಯಾಗಿದ್ರೆ ಮೈಸೂರು ರಿಂಗ್ ರೋಡ್ ಹಾಲ್ನಲ್ಲಿ ಇರುವಂತ ಹೊಸ ಜೀವನ ಫೌಂಡೇಶನ್ಗೆ ಕರ್ಕೊಂಡು ಬನ್ನಿ. ಈ ಸಂಸ್ಥೆಗೆ ಸೇರಿ ಕುಡಿತ ಚಟವನ್ನ ಬಿಟ್ಟು ಎಷ್ಟೋ ಸಂಸಾರಗಳು ಸುಖ ಜೀವನವನ್ನ ನಡೆಸುತ್ತಿದ್ದಾರೆ. ಒಬ್ಬ ವ್ಯಕ್ತಿ ಹೇಗೆ ಜೀವನವನ್ನ ಕಟ್ಕೋಬೇಕು, ಅವನಲ್ಲಿ ಏನೆಲ್ಲ ಮೌಲ್ಯಗಳು ಇರಲ್ಲ, ಆ ಎಲ್ಲ ಮೌಲ್ಯಗಳನ್ನ ತುಂಬುವಂತ ಕೆಲಸವನ್ನ ಮಾಡ್ತಿರ್ತೀನಿ. ಅಂತಂದ್ರೆ ಈ ಮನುಷ್ಯ ಬದುಕದೇ ಇಲ್ಲ ಅಂತ ಇತ್ತು. ಕೆಲವೊಂದು ಪೇಷಂಟ್ಗಳನ್ನ ಗುರ್ತ ಹಿಡಿಯಕ್ಕಾಗಲ್ಲ, ಆ ಮಟ್ಟಿಗೆ ಇವತ್ತು ಬದಲಾಗಿದ್ದಾರೆ. ಆ ಕುಡಿತನ ಒಂದು ಚಟಕ್ಕೆ ಬಲಿಯಾಗಿ ತನ್ನ ಜೀವನನ ನಾಶ ಮಾಡ್ಕೊಳ್ಳೋಂತ ಒಂದು ಗೀಳಿಗೆ ಒಳಗಾಗಿರ್ತಾರೆ. ಅವ್ರು ಯಾಕೆ ಈ ಚಟಕ್ಕೆ ಬಂದ್ರು, ಖುಷಿಗೆ ಬಂದ್ರ ಅಥವಾ ಮನೇಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಒಬ್ಬ ವ್ಯಕ್ತಿ ಏನೆಲ್ಲ ಚಟಕ್ಕೆ ಒಳಗಾಗಿರ್ತಾನೆ, ಆ ಎಲ್ಲಾ ಸ್ಟೂಡೆಂಟ್ಸ್ಗೂ ನಾನು ಗ್ರೂಪ್ ಕೌನ್ಸಿಲಿಂಗ್ ಜಾಸ್ತಿ ಕಂಡಕ್ಟ್ ಮಾಡ್ತಾ ಇರ್ತೀನಿ. ಇಲ್ಲಿಗೆ ಬಂದಂತ ಪ್ರತಿಯೊಬ್ರು ಪೇಷಂಟ್ಗೂ ಯಾವ ಕಾರಣಕ್ಕೋಸ್ಕರ ಕುಡಿತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ನಂತರ ಟ್ರೀಟ್ಮೆಂಟ್ ನ ಶುರು ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಯಾವ ತರ ನೋಡ್ಕೋತಿದ್ರೋ ಇಲ್ಲೂ ಅದೇ ತರ ನೋಡ್ಕೋತಾರೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ, ಮಲಗೋದಿಕ್ಕೆ ಬೆಡ್ಗಳು, ಸ್ನಾನದ ಮನೆ, ಹಾಗೆ ಎಲ್ರಿಗೂ ಒಂದೇ ತರ ಬಟ್ಟೆಗಳನ್ನ ಇವರೇ ಕೊಡ್ತಾರೆ. ಪ್ರತಿದಿನ ಧ್ಯಾನ, ಯೋಗ, ಮನೋರಂಜನೆಗೆ ಟಿವಿ ವ್ಯವಸ್ಥೆ ಕೂಡ ಇರುತ್ತೆ. ಈ ಹೊಸ ಜೀವನ ಫೌಂಡೇಶನ್ ಇರೋದು ಮೈಸೂರು ರಿಂಗ್ ರೋಡ್ ಹಾಲ್ನಳ್ಳಿ ರಾಯಲ್ ಹೋಗ್ ಪಕ್ಕ ನಿರ್ಮಲಾ ಆಸ್ಪತ್ರೆ ಹತ್ತಿರನೇ ಈ ಹೊಸ ಜೀವನ ಫೌಂಡೇಶನ್ ಇರೋದು. ಎಲ್ಲಾ ಕಡೆ ವ್ಯಾನ್ ವ್ಯವಸ್ಥೆ ಇರುತ್ತೆ. ವಾಟ್ಸ್ಆಪ್ ನಲ್ಲಿ ನಿಮ್ಮ ಲೊಕೇಶನ್ ಕಳಿಸಿದ್ರೆ ಪೇಷಂಟ್ ನ ಇವರೇ ಕರ್ಕೊ ಬರ್ತಾರೆ. ಹಾಗೇನೆ ಮೈಸೂರಿನವರಿಗೆ ಮಾತ್ರ ಫ್ರೀ ವೆಹಿಕಲ್ ಇರುತ್ತೆ. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಇದೆ, ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಅಲ್ಲಿ ಅಂತ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಕೂಡ ಕಳ್ಸಿಕೊಡ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.